ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಆಲಯದಲ್ಲಿ ನಯನಾನಂದಕರವಾದ ಶ್ರೀನಿವಾಸ ಕಲ್ಯಾಣ. ಸರ್ವಾಲಂಕಾರ ಭೂಷಿತನಾಗಿ ಭಕ್ತರನ್ನು ಅನುಗ್ರಹಿಸಿದ ಶ್ರೀಭೂ ಸಮೇತ ಶ್ರೀ ಶ್ರೀನಿವಾಸ. ಶ್ರೀನಿವಾಸ ಮಂಗಾಪುರದಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀವಾರಿ ಪಾರ್ವೇಟ ಉತ್ಸವ. ಶ್ರೀಭೂ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರನಿಗೆ ಸ್ನಪನ ತಿರುಮಂಜನ. ವಿಶಾಖ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಘನವಾದ ಪವಿತ್ರೋತ್ಸವಗಳು. ಶಾಸ್ತ್ರೋಕ್ತವಾಗಿ ಶ್ರೀನಿವಾಸನಿಗೆ ಪಂಚಾಮೃತಗಳೊಂದಿಗೆ ಸ್ನಪನ ತಿರುಮಂಜನ. ಪಂಚಾಮೃತ ಸೇವೆಯಲ್ಲಿ ಪ್ರಜ್ವಲಿಸಿದ ಧ್ಯಾನಾರಾಮಂ ಶ್ರೀ ಮಹೇಶ್ವರ. ಶ್ರೀ ಕಪಿಲೇಶ್ವರನ ಸನ್ನಿಧಿಯಲ್ಲಿ ಪೂಜೆಗಳು, ರುದ್ರಹೋಮ, ಪೂರ್ಣಾಹುತಿ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು.
ತಿರುಪತಿ ಸಮೀಪದ ಶ್ರೀನಿವಾಸ ಮಂಗಾಪುರದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪಾರ್ವೇಟ ಉತ್ಸವವನ್ನು ನಯನಾನಂದಕರವಾಗಿ ಜರುಗಿಸಲಾಯಿತು. ಟಿಟಿಡಿ ಅನುಬಂಧ ಆಲಯವಾಗಿರುವ ಈ ಆಲಯದಲ್ಲಿ ಶನಿವಾರವೂ ಪಾರ್ವೇಟ ಉತ್ಸವದ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನು ಅರ್ಚಕರು ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ಭಾಜಾ ಭಜಂತ್ರಿ ಮಂಗಳವಾದ್ಯಗಳೊಂದಿಗೆ ಉತ್ಸವವಾಗಿ ಕರೆತಂದು ಶ್ರೀವಾರಿಮೆಟ್ಟು ಬಳಿ ಆಸೀನಗೊಳಿಸಿ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆಗಳೊಂದಿಗೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ನಂತರ ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿ ಹಲವು ಬಗೆಯ ಸುಗಂಧ ಪರಿಮಳ ದ್ರವ್ಯಗಳಿಂದ ಸಂಪ್ರದಾಯಬದ್ಧವಾಗಿ ಸ್ನಪನ ತಿರುಮಂಜನವನ್ನು ನೆರವೇರಿಸಿ ಧೂಪ ದೀಪ ನಿವೇದನೆಗಳೊಂದಿಗೆ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ವಿಶಾಖಪಟ್ಟಣಂನ ಋಷಿಕೊಂಡದಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳನ್ನು ವೈಭವದಿಂದ ಆಗಮೋಕ್ತ ವಿಧಿಯಂತೆ ನೆರವೇರಿಸಲಾಗುತ್ತಿದೆ. ಟಿಟಿಡಿ ಅನುಬಂಧ ಆಲಯವಾಗಿ ವಿರಾಜಿಸುತ್ತಿರುವ ಈ ಆಲಯದಲ್ಲಿ ವರ್ಷವಿಡೀ ಸ್ವಾಮಿಯವರಿಗೆ ನಡೆಯುವ ಪೂಜೆ ಉತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆದಂಥ ದೋಷಗಳ ನಿವಾರಣಾರ್ಥ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಇದೇ ತಿಂಗಳ 8ನೇ ತಾರೀಕಿನಿಂದ 10ನೇ ತಾರೀಖಿನವರೆಗೂ ಜರುಗುವ ಪವಿತ್ರೋತ್ಸವಗಳ ನಿಮಿತ್ತ ಶುಕ್ರವಾರ ಸಂಧ್ಯಾ ಸಮಯದಲ್ಲಿ ಋತ್ವಿಜರು ಯಾಗಶಾಲೆಯಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಕಲಶ ಪೂಜೆ, ವಿಶ್ವಕ್ಸೇನ ಪೂಜೆ, ಅಕಲ್ಮಷ ಹೋಮಾದಿ ಕ್ರತುವುಗಳನ್ನು ನಿರ್ವಹಿಸಿ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ಸೃಷ್ಟಿ ಸ್ಥಿತಿ ಲಯಕರ್ತನಾದ ಶ್ರೀ ಮಹಾದೇವನ ಸೇವೆಯಲ್ಲಿ ತಿರುಪತಿ ನಗರ ನಿವಾಸಿಗರು ಆಧ್ಯಾತ್ಮಿಕ ತನ್ಮಯತೆಯನ್ನು ಪಡೆಯುತ್ತಿದ್ದಾರೆ. ತಿರುಪತಿ ಅಲಿಪಿರಿ ಧ್ಯಾನಾರಾಮಂನಲ್ಲಿ ಟಿಟಿಡಿ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯದ ಆಧ್ವರ್ಯದಲ್ಲಿ ಕಾರ್ತೀಕ ಮಾಸೋತ್ಸವದ ಅಂಗವಾಗಿ ಪ್ರತಿದಿನವೂ ರುದ್ರಾಭಿಷೇಕವನ್ನು ವೇದೋಕ್ತವಾಗಿ ನೆರವೇರಿಸಲಾಗುತ್ತಿದೆ. ಇದರ ಅಂಗವಾಗಿ ಶ್ರೀ ಉಮಾಮಹೇಶ್ವರ ಸ್ವಾಮಿಯವರಿಗೆ ಅರ್ಚಕರು ಮೊದಲಿಗೆ ಗಣಪತಿ ಪೂಜೆ, ಷೋಡಶೋಪಚಾರ ಪೂಜೆಯೊಂದಿಗೆ ಪಂಡಿತರ ನಮಕ ಚಮಕ ರುದ್ರ ಪಠಣದೊಂದಿಗೆ ಶಾಸ್ತ್ರೋಕ್ತವಾಗಿ ಸ್ವಾಮಿಯವರಿಗೆ ರುದ್ರಾಭಿಷೇಕವನ್ನು ನಿರ್ವಹಿಸಿದರು. ನಂತರ ಅಲಂಕಾರವನ್ನು ಪೂರ್ಣಗೊಳಿಸಿ ಅರ್ಚನೆ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಅಘೋರ ಋಷಿ ಅನುಷ್ಠುಪ್ ಛಂದಃ ಸಂಕರ್ಷಣ ಮೂರ್ತಿ ಸ್ವರೂಪೋಜೋ ಸಾವಾದಿತ್ಯ ಸೌಖ್ಯಂ. ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇಮ್ರಾಯ ಚಾರುಣಾಯ ಚ ನಮಃ ಶಂಗಾಯ ಚಾರಾಧ್ಯಾಯ ಚ ನಮಃ ಷಷ್ಟ್ಯಾಯ ಚ ಭೇ ಚ ನಮಃ ಪರ್ಣ್ಯಾಯ ಚ ಪರ್ಣಶಜ್ಯಾಯ ಚ ನಮೋಪಘೋಷಜೀ ಶಿವಾ ರುದ್ರಸ್ಯ ಭೇಷಜೀ ಆತ್ಮಾಯ ನಮಃ ಆತ್ಮಲಿ ನಮಃ. ಓಂ ಅಂಬಿಕಾನಾಥಾಯ ನಮಃ. ಘ್ರಾಪಯಾಮಿ ತಂ ದರ್ಶಯಾಮಿ ಧೂಪದೀಪೇದ್ಯಂ ಅಘೋರೇಭ್ಯೋ ಘೋರಘೋರತರೇಭ್ಯಃ ಮುಖೇ ದಯಾಮಾಸಗೋಂ ಸಮರ್ಪಯಾಮಿ. ಓಂ ರಾಮೇಶ್ವರ ಸರ್ವಭೂತಾನೇ ಅಂಬಿಕಾ ಪ್ರಾಣನಾಥಾಯ ನಮಃ. ಆಧ್ಯಾತ್ಮಿಕ ನಗರವೆಂದೇ ಪ್ರಖ್ಯಾತಿಯನ್ನ ಪಡೆದಿರುವ ತಿರುಪತಿ ಪುಣ್ಯಕ್ಷೇತ್ರವು ಕಾರ್ತಿಕ ಮಾಸದ ಅಂಗವಾಗಿ ವಿವಿಧ ವಿಶೇಷ ರೀತಿಯ ಪೂಜೆಗಳು, ಹೋಮ ಹವನಾದಿಗಳು ಹಾಗೂ ಮಹೋತ್ಸವಗಳೊಂದಿಗೆ ಭಕ್ತಿಯ ಸುಗಂಧವನ್ನು ಹೊರಸೂಸುತ್ತಿದೆ. ಈ ಸಂದರ್ಭವಾಗಿ ಕಪಿಲ ತೀರ್ಥದ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ರುದ್ರಹೋಮವು ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ. ವಿಶ್ವಶಾಂತಿಗಾಗಿ ಟಿಟಿಡಿ ನಿರ್ವಹಿಸುತ್ತಿರುವ ಈ ಮಹೋತ್ಸವದ ಕ್ರತುವುಗಳ ಅಂಗವಾಗಿ ಅರ್ಚಕರು ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿ ಗಣಪತಿ ಪೂಜೆ, ಹೋಮ ಕುಂಭಪೂಜೆ, ಏಕಾದಶ ರುದ್ರ ಪೂಜೆ, ರುದ್ರಪಾರಾಯಣ, ರುದ್ರ ಹೋಮವನ್ನು ವೈಭವದಿಂದ ನಿರ್ವಹಿಸಿ ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಹರ ಚಂದ್ರಶೇಖರಾಜ ಹರ ನಾಗೇಶ್ವರಾಜ ಹರ. ಟಿಟಿಡಿ ಆಧ್ವರ್ಯದಲ್ಲಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ವೇದೋಕ್ತವಾಗಿ ಜರುಗಿಸಲಾಯಿತು.
ಭಕ್ತರ ಇಷ್ಟಾರ್ಥದ ಮೇರೆಗೆ ನವೆಂಬರ್ 23ನೇ ತಾರೀಖಿನಿಂದ ಟಿಟಿಡಿ ಈ ಹೋಮಕ್ರತುವನ್ನು ನಿರಂತರವಾಗಿ ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಲಾಗಿರುವ ಯಾಗಶಾಲಾ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಆಸೀನಗೊಳಿಸಿದರು. ನಂತರ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯ ವೈಖಾನಸ ಆಗಮ ವಿಭಾಗ ಪುರೋಹಿತ್ಯ ವಿಭಾಗದ ಆಧ್ವರ್ಯದಲ್ಲಿ ಪಂಡಿತರು ಯಾಗಶಾಲಾ ವೈದಿಕ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಮಂಗಳಕರವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರನ್ನು ದರ್ಶಿಸಲು ಪೇಜಾವರ ಮಠದ ಶ್ರೀಗಳಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇಂದು ಮುಂಜಾನೆ ತಿರುಮಲಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಆಲಯ ಅಧಿಕಾರಿಗಳು ಶ್ರೀಪಾದಂಗಳವರನ್ನು ಸಕಲ ಆಲಯ ಮರ್ಯಾದೆಗಳೊಂದಿಗೆ ಸ್ವಾಗತಿಸಿ ಶ್ರೀ ಸ್ವಾಮಿಗಳು ಹಾಗೂ ಶಿಷ್ಯವೃಂದಕ್ಕೆ ದರ್ಶನದ ಏರ್ಪಾಟನ್ನು ಮಾಡಿದರು. ದರ್ಶನ ನಂತರ ಪೇಜಾವರ ಶ್ರೀಗಳು SVBCಯೊಂದಿಗೆ ಮಾತನಾಡಿದರು. ತಿರುಪತಿಯಲ್ಲಿ ಇವತ್ತು ಸ್ವಾಮಿಯವರ ವೆಂಕಟೇಶ್ವರ ಸ್ವಾಮಿ ದೇವರ ಈ ದರ್ಶನ ಅತ್ಯಂತ ಸುಂದರವಾಗಿ ನಡೆದಿದೆ. ಇಲ್ಲಿನ ಎಲ್ಲ ಅಧಿಕಾರಿಗಳು ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ನಡೀತಾ ಇದೆ. ಅಲ್ಲಿ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ನಡೆಯಲಿಕ್ಕಿದೆ. ಆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು. ರಾಮ ಮಂದಿರ ನಿರ್ಮಾಣ ಆದ ಹಾಗೆ ರಾಮ ರಾಜ್ಯದ ನಿರ್ಮಾಣವೂ ಕೂಡ ಆಗಲಿ ಅಂತ ಹೇಳಿಕೊಂಡು ನಾವು ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಿರುಮಲ ತಿರುಪತಿ ಆಧ್ವರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನವೂ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಗೋವಿಂದನನ್ನು ದರ್ಶಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾದ ಭಗವಂತನ ಅನ್ನವು ಪರಬ್ರಹ್ಮ ಸ್ವರೂಪವೆಂದರಿತು ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಪಡೆದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಶ್ರೀಮನ್ನಾರಾಯಣನ ಅನ್ನದಾನ ಸೇವೆಗೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆಯುಳ್ಳವರು ಬೆಂಗಳೂರು ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಕುಮಾರ ಪಾರ್ಕ್ ವೆಸ್ಟ್ನಲ್ಲಿರುವ ಪ್ರಸಿದ್ಧ ಶ್ರೀ ಮಹಾಗಣಪತಿ ಶ್ರೀ ಮುನೇಶ್ವರ ಸ್ವಾಮಿ ಆಲಯದಲ್ಲಿ ಆಲಯದ ನವಗ್ರಹ ದೇವಸ್ಥಾನದ ವಿಮಾನ ಗೋಪುರ ಮಹಾಕುಂಭಾಭಿಷೇಕ ಹಾಗೂ ವಾರ್ಷಿಕೋತ್ಸವ ಪೂಜೆಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿ 3 ದಿನಗಳ ಕಾಲ ವಿವಿಧ ಪೂಜೆಗಳು ನಡೆದವು. ಈ ಪೂಜೆಗಳ ಅಂಗವಾಗಿ ಶನಿವಾರವೂ ಮೂಲಮೂರ್ತಿಯಾದ ಶ್ರೀ ಮುನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಆರತಿಯನ್ನು ಬೆಳಗಿದರು. ಹಾಗೆಯೇ ಆಲಯದ ಪರಿಸರದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಸುಂದರವಾಗಿ ಅಲಂಕರಿಸಲಾಯಿತು. ಈ ಆಲಯದಲ್ಲಿ ಉದ್ಭವ ಗಣಪತಿ ಇರುವುದು, ಇಲ್ಲಿ ಕಲ್ಲಿನ ಬಂಡೆಯಲ್ಲಿ ಆನೆಯ ಆಕಾರ ಮೂಡಿರುವುದು. ಕುಂಭಾಭಿಷೇಕದ ಅಂಗವಾಗಿ ಇಲ್ಲಿ ಶನಿವಾರ ತತ್ವ ಹೋಮವು ನಡೆಯಿತು. ತಂಜಾವೂರಿನ ಕುಂಭಕೋಣಂ ಸಮೀಪದ ಚೋಳಪುರಂನಲ್ಲಿರುವ 500 ವರ್ಷಗಳ ಪುರಾತನ ಪ್ರಸಿದ್ಧ ಶ್ರೀ ಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭೈರವ ಹಾಗೂ ಭೈರವಿ ದೇವಿಗೆ ತಿರುಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಜರುಗಿಸಲಾಯಿತು. ಇಹಲೋಕದಲ್ಲಿ ಭೈರವನು ಪ್ರಪ್ರಥಮವಾಗಿ ಕಾಣಿಸಿಕೊಂಡ ಸ್ಥಳವೆಂದೇ ಪೂಜನೀಯವಾಗಿರುವ ಈ ಆಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಮಹಾಭೈರವೇಶ್ವರ ಮತ್ತು ಮಹಾಭೈರವಿಗೆ ತಿರುಕಲ್ಯಾಣ ವೈಭವಂ ನಡೆಯಿತು. ಕಾರ್ತಿಕ ಮಾಸದ ಪೂಜೆಗಳ ಅಂಗವಾಗಿ ಭೈರವೇಶ್ವರ ಸ್ವಾಮಿ ದೇಗುಲದಲ್ಲಿ ಶಿವ ಮತ್ತು ಅಂಬಿಕೆಗೆ ವಿಶೇಷ ಪೂಜೆಗಳು ಹಾಗೂ ದೀಪಾರಾಧನೆಯನ್ನು ನಿರ್ವಹಿಸಿದರು. ಇದಾದ ನಂತರ ನಾದಸ್ವರ ಮಂಗಳವಾದ್ಯಗಳ ಮೊಳಗುವಿಕೆಯೊಂದಿಗೆ ಮಾಲೆಗಳನ್ನು ಬದಲಾಯಿಸುವುದು, ನಲುಗು ಹಾಕುವುದು, ಕಂಕಣ ಕಟ್ಟುವುದು, ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸುವುದು, ಸಾಲಾಗಿ ತಟ್ಟೆಯನ್ನು ಅರ್ಪಿಸುವುದು ಮುಂತಾದ ಧಾರ್ಮಿಕ ಕ್ರತುವುಗಳನ್ನು ಆಚರಿಸಲಾಯಿತು. ಶಿವಾಚಾರ್ಯರು ನಿರಂತರವಾಗಿ ಹೋಮ, ವೇದ ಮಂತ್ರಗಳನ್ನು ಪಠಿಸಿ ಪುಷ್ಪಗಳನ್ನು ಸುರಿಸಿ ಪುಷ್ಪವೃಷ್ಟಿಯನ್ನು ನೆರವೇರಿಸಿದರು. ತರುವಾಯ ಭೈರವಿ ಕೊರಳಿಗೆ ತಿರುಮಾಂಗಲ್ಯವನ್ನು ಕಟ್ಟಿ ಭೈರವೇಶ್ವರರ ತಿರುಕಲ್ಯಾಣ ವೈಭವವನ್ನು ವಿಜೃಂಭಣೆಯಿಂದ ನಿರ್ವಹಿಸಿದರು. ತರುವಾಯ ಪಂಚಾರತಿಯನ್ನು ಬೆಳಗಿದರು. ಇದರಲ್ಲಿ ಸಹಸ್ರಾರು ಮಹಿಳೆಯರು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಮಂಗಳೂರಿನ ಪ್ರಸಿದ್ಧ ಸುಕ್ಷೇತ್ರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಅಮ್ಮನವರಿಗೆ ಲಕ್ಷ ದೀಪೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು. 54ನೇ ವರ್ಷದ ಲಕ್ಷ ದೀಪೋತ್ಸವಕ್ಕೆ ಗುರ್ಚಿ ದೀಪಾಲಂಕಾರದ ಸೊಬಗು ಕಳೆಕಟ್ಟಿತ್ತು. ಮಂಗಳೂರಿನಲ್ಲಿನ ಒಂದೇ ಒಂದು ತಿರುಗುವ ಗುರ್ಚಿಯನ್ನು ಮಂಗಳಾದೇವಿಯಲ್ಲಿ ಕಾಣಬಹುದು. ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿರುವ ತಿರುಗುವ ಮಂಟಪ ಪತಾಕೆಗಳಿಂದ ಅಲಂಕೃತಗೊಂಡಿತ್ತು. ಸೂರ್ಯಾಸ್ತವಾಗುತ್ತಿದ್ದಂತೆ ಮಹಾಪೂಜೆಯು ಜರುಗಿತು. ಬಳಿಕ ಬಲಿ ಹೊರಟು ದೇವಿಯ ಉತ್ಸವ ಮೂರ್ತಿಯು ಲಕ್ಷ ದೀಪೋತ್ಸವದ ಪ್ರಮುಖ ಆಚರಣೆಯಾದ ಗುರ್ಚಿಯಲ್ಲಿ ದೇವಿಯ ಕಾರ್ತಿಕ ಮಾಸದ ದೀಪಾಲಂಕಾರವು ಜರುಗಿತು.
ದೇವಿಯ ಉತ್ಸವ ಮೂರ್ತಿಯನ್ನು ಗುರ್ಚಿಯಲ್ಲಿರಿಸಿ ವಿಶೇಷ ಪೂಜೆಯನ್ನು ಜರುಗಿಸಿದರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿರುವ ಶ್ರೀ ಬಾಲಶನೇಶ್ವರ ಸ್ವಾಮಿ ಆಲಯದಲ್ಲಿ ಸ್ವಾಮಿಯವರಿಗೆ ವಿಶೇಷ ಶನಿವಾರದ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಬಾಲಶನೇಶ್ವರ ಸ್ವಾಮಿಗೆ ಪ್ರಿಯವಾದ ನೀಲಿ ಬಣ್ಣದ ನೀಲಾಂಬರಿ ಹೂವುಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ತುಳಸಿಯಿಂದ ಅರ್ಚಿಸಿ ಆರತಿಯನ್ನು ಬೆಳಗಿದರು. ಅನೇಕ ಭಕ್ತಾದಿಗಳು ಬಾಲಶನೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ದರ್ಶಿಸಿ ಶನೇಶ್ವರನ ಕೃಪೆಗೆ ಪಾತ್ರರಾದರು. ರಾಯಚೂರಿನ ಉಪ್ಪಾರವಾಡಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷ್ಣ ಭಜನಾ ಮಂಡಳಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾನ್ವಿ ಶ್ರೀ ಜಗನ್ನಾಥ ದಾಸರ ಭಾವಚಿತ್ರ ಹಾಗೂ ದಾಸರ ಕಂಬವನ್ನು ಸುಂದರವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಯಲಹಂಕ ಗೇಟ್ನ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಗೆ ಶನಿವಾರದ ವಿಶೇಷ ಪೂಜೆಗಳನ್ನು ಸಮರ್ಪಿಸಲಾಯಿತು. ಇದರ ಅಂಗವಾಗಿ ಶ್ರೀ ಆಂಜನೇಯನಿಗೆ ಕವಚವನ್ನು ತೊಡಿಸಿ ಬಗೆ ಬಗೆಯ ಹೂವುಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಹಾಗೆಯೇ ಉಪಾಲಯದಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣನಿಗೂ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು. ನಂತರ ಸಿಂಧೂರ ಆಂಜನೇಯನಿಗೆ ಸಿಂಧೂರದಿಂದ ಅಲಂಕರಿಸಿ ಆರತಿ ಬೆಳಗಿದರು. ಅನೇಕ ಭಕ್ತಾದಿಗಳು ಅಂಜನಿ ಸುತನನ್ನು ದರ್ಶಿಸಿ ವಾಯುಪುತ್ರನ ಕೃಪೆಗೆ ಪಾತ್ರರಾದರು. ಕರಾವಳಿಯ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಧರ್ಮಸ್ಥಳ ಸುಕ್ಷೇತ್ರ. ಪ್ರತಿ ಕಾರ್ತಿಕ ಮಾಸದ ಪರ್ವಕಾಲದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವರಿಗೆ ಲಕ್ಷ ದೀಪೋತ್ಸವವನ್ನು ಇಲ್ಲಿ ನಿರ್ವಹಿಸಲಾಗುತ್ತದೆ. ಈ ಬಾರಿ ಸ್ವಾಮಿಗೆ ಸಲ್ಲುವ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಶುಕ್ರವಾರದಿಂದ ಶುಭಾರಂಭಗೊಂಡಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಹಾಗೂ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ 91ನೇ ಅಧಿವೇಶನವು ನೆರವೇರಲಿದೆ. ಇದಕ್ಕಾಗಿ ಶ್ರೀ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದೇವಸ್ಥಾನ ಮುಖ್ಯದ್ವಾರ ಸಹಿತ ದೇವಳದ 4 ಸುತ್ತಿನಲ್ಲಿ ವಿದ್ಯುತ್ ದೀಪಗಳಿಂದ ಶ್ರೀ ಕ್ಷೇತ್ರವು ಕಂಗೊಳಿಸುತ್ತಿದೆ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಶ್ರೀ ಶ್ರೀನಿವಾಸ ಸ್ವಾಮಿ ಆಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಜರುಗಿಸಲಾಯಿತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಶ್ರೀನಿವಾಸ ಸ್ವಾಮಿಗೆ ತುಳಸಿಯ ಮಾಲೆ ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ತುಳಸಿ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಮಾಡಲಾಯಿತು. ತರುವಾಯ ಉಪಾಲಯದಲ್ಲಿರುವ ಮುಖ್ಯ ಪ್ರಾಣದೇವರು ಲಕ್ಷ್ಮೀ ದೇವಿ ಹಾಗೂ ಮಹಾಗಣಪತಿ ದೇವರುಗಳಿಗೂ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ಶ್ರೀನಿವಾಸನ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿರುವ ಶ್ರೀ ವಿದ್ಯಾಗಣಪತಿ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಬಗೆ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆರತಿ ಬೆಳಗಿದರು.
ಹಾಗೆಯೇ ಉಪಾಲಯದಲ್ಲಿರುವ ಗಣಪತಿಗೂ ಅಂದವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಭಕ್ತರು ಪೂಜಾದಿಗಳಲ್ಲಿ ಭಾಗಿಯಾಗಿ ದೇವರುಗಳ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮಶ್ರೀ ನಾರಾಯಣ ಈ ನಾಮ ಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜಾದಿಗಳಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಆಶ್ರಯದಲ್ಲಿ ಕಿಶೋರ ಯಕ್ಷಗಾನ ಸಂಭ್ರಮ 2023 ಜರುಗಿತು. ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಆಶ್ರಯದಲ್ಲಿ ಕಿಶೋರ ಯಕ್ಷಗಾನ ಸಂಭ್ರಮವು ಆದಿ ಉಡುಪಿ ಪ್ರೌಢಶಾಲೆ, ಆದಿ ಉಡುಪಿ, ಮಧುರ ಮಹೀಂದರ್ ಯಕ್ಷಗಾನ ಕಾರ್ಯಕ್ರಮ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಎಸ್ ಸಚಿನ್ ಇವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. Mare
ಮೈಸೂರಿನ ಸಂಗೀತ ಕಲಾನಿಧಿ ಶ್ರೀ ವಾಸುದೇವಾಚಾರ್ಯ ಸಭಾಭವನದಲ್ಲಿ ಶ್ರೀ ನಾದಬ್ರಹ್ಮ ಸಭಾ ವತಿಯಿಂದ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದ್ವಂದ್ವ ವೀಣಾವಾದನ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಚೆನ್ನೈನ ಶ್ರೀ ವಿಜಯೇಂದ್ರ ಆಚಾರ್ಯ ಅವರಿಂದ ಭಾಗವತ ಸಪ್ತಾಹ ಪ್ರವಚನ ಕಾರ್ಯಕ್ರಮ ಜರುಗಿತು. ಆವಾಗ ವಾಮನ ರೂಪಿ ಪರಮಾತ್ಮ ಹೇಳ್ತಾನೆ, ನನಗೆ 3 ಕಾಲು ದಾನ ಕೊಡು, 3 ಪಾದ ನಾನು ಅಳತಿ ಮಾಡ್ತೇನೆ, ಅದಕ್ಕೆ ದಾನ ಕೊಡು ಅಂದಾಗ ನಗತಾನವ. ಇಷ್ಟು ಪುಟ್ಟ ಪಾದವನ್ನು ಇಟ್ಕೊಂಡು ನಿನಗೆ ದಾನ ಅಂದರೆ ಏನು ಕೇಳ್ತೀಯೋ ಅಂತಾನೆ. ನನಗೆ ಅಷ್ಟೇ ಕೇಳಲಿಕ್ಕೆ ಬರ್ತದೆ. ಯಾತಕ್ಕೆ ಅಂದರೆ ದಾನಂ ದಾತೃವಶಂ, ಕೊಡೋವ್ರ ಕೈಯಲ್ಲಿ ದಾನ ಇರ್ತದೆ. ಸ್ವೀಕಾರ ಮಾಡೋರು ಯಾರು? ಅವ್ರು ಏನು ಕೇಳ್ತಾರೋ ನೀವು ಕೊಡಬೇಕು. ಈ ರೀತಿಯ ಊಟಕ್ಕೆ ನಾವು ಹೋಗ್ತೇವೆ. ಅನ್ನ ಬಡಿಸೋವ್ರ ಕೈಯಲ್ಲಿ ಎಷ್ಟೇ ಪದಾರ್ಥ ಇದ್ದರೂ ಕೂಡ ಭೋಜನಂ ಭೋಕ್ತೃವಶಂ, ಅವರವರ ಹೊಟ್ಟೆಗೆ ತಕ್ಕಂಗೆ ಆಹಾರ ಸ್ವೀಕಾರ ಮಾಡಬೇಕು. ಹುಚ್ಚುಚ್ಚಾಗಿ ದಾನ ಕೊಡ್ತಾರೆ ಅಂಥೇಳಿ ಎಲ್ಲ ಕೇಳಲಿಕ್ಕೆ ಆಗೋಲ್ಲ. ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಕಾಲಕ್ಕೆ 3 ಪಾದವನ್ನು ಅಳಿಲಿಕ್ಕೆ ಹೋಗ್ತಿದ್ದಾನೆ. ಶುಕ್ರಾಚಾರ್ಯ ಹೇಳ್ತಾರೆ, ಬೇಡನೋ, ಇದು ಪರಮಾತ್ಮ ಇವ, ನಿನ್ನಲ್ಲಿ ಒಂದು ಲೀಲೆಯನ್ನು ತೋರಿಸ್ಲಿಕ್ಕೆ ಬಂದಿದ್ದಾನೆ. ಹೀಗಿದ್ದ ಕಾಲಕ್ಕೆ ನೀನು ಮೋಸ ಹೋಗ್ತಾ ಇದ್ದೆ ಅಂತ ಹೇಳಿದರೆ ನಾ ಮಾತು ಕೊಡೋವಾಗ ನೀನು ಹೇಳಿದೆ. SVBC 3 ಕನ್ನಡ ವಾಹಿನಿ ವೀಕ್ಷಕರಲ್ಲಿ ಒಂದು ಮನವಿ. ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾದ ಆಧ್ಯಾತ್ಮಿಕ ವಿಶೇಷಗಳು ಪ್ರತಿ ರಾತ್ರಿ 9 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.